Is it possible to score 70 out of 70 in your theory exams? ನಿಮ್ಮ ಕೈಲಿ ಸಾಧ್ಯ ಇದೆಯಾ? ಇವಾಗ ನಾವು ಹೆಂಗೆ ಪ್ಲಾನ್ ಮಾಡೋದು? 2023 ಇಂದ ಕೆಮಿಸ್ಟ್ರಿ ಸಿಲೆಬಸ್ ಚೇಂಜ್ ಆಗಿದೆ. ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ಇವತ್ತಿನ ವಿಡಿಯೋ ಬಂದಿರುವಂಥ ರೀಸನ್ ಹೇಳು ಮಕ್ಕಳೇ. ಸೊ ತಮ್ಮನೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ 70 ಔಟ್ ಆಫ್ 70 ಇನ್ ಯುವರ್ ಥಿಯರಿ ಎಕ್ಸಾಮ್ಸ್ ಕೆಮಿಸ್ಟ್ರಿಯಲ್ಲಿ? ಇದು ಸ್ಪೆಷಲ್ ಆಗಿ ನಿಮ್ಮ ಫಸ್ಟ್ PUC ಮತ್ತು ಸೆಕೆಂಡ್ PUC, ಜಾಸ್ತಿ ನಾನು ಸೆಕೆಂಡ್ PUCನ ಸ್ಟ್ರೆಸ್ ಮಾಡ್ತೀನಿ ಇಲ್ಲಿ. ಸೆಕೆಂಡ್ PUC ಮಕ್ಕಳು ಅವರ ಬೋರ್ಡ್ ಎಕ್ಸಾಮಲ್ಲಿ ಥಿಯರಿ ಮಾರ್ಕ್ಸ್ 70 ಇದೆ. ಆ ಥಿಯರಿ ಮಾರ್ಕ್ಸ್ 70ಯಲ್ಲಿ 70 ಔಟ್ ಆಫ್ 70 ಬರೋಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಬಟ್ ನಿಮ್ಮ ಕೈಲಿ ಸಾಧ್ಯ ಇದೆಯಾ? ಅದು ಕೂಡ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ. ಇಟ್ ಈಸ್ ಪಾಸಿಬಲ್ ಮಕ್ಕಳೇ. ಸರ್ ಓಕೆ, ಎಲ್ಲ ಹೇಳ್ತಾ ಇದ್ದೀರಾ, ಹೇಗೆ 70 ಔಟ್ ಆಫ್ 70 ತೆಗಿಯೋದು? ಅದಕ್ಕೆ ಏನಾದರೂ ಟಿಪ್ಸ್ ಮತ್ತು ಟ್ರಿಕ್ಸ್ ಇಟ್ಟಿದ್ದೀರಾ? ಎಸ್ ಮಕ್ಕಳೇ, ಅದಕ್ಕೆ ಈ ಒಂದು ವಿಡಿಯೋನ ನಾನು ನಿಮಗೆ ತರ್ತಾ ಇದ್ದೀರಿ. ಸೊ 70 ಔಟ್ ಆಫ್ 70ನ ಸ್ಕೋರ್ ಮಾಡಲಿಕ್ಕೆ ನೀವು ಏನೇನು ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕು. ಬಿಕಾಸ್ ನಿಮ್ಮ ಎಕ್ಸಾಮ್ಗೆ ಸುಮಾರು ತಿಂಗಳುಗಳಿದೆ. ಸೊ ಇವಾಗಿಂದನೇ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಫೈನಲ್ ಎಕ್ಸಾಮಲ್ಲಿ ಥಿಯರಿ ಮಾರ್ಕ್ಸ್ ನಿಮಗೆ 70 ಔಟ್ ಆಫ್ 70 ಬಂದೇ ಬರುತ್ತೆ ಮಕ್ಕಳೇ. ಸೊ ಬನ್ನಿ, ಆ ಮಾರ್ಕ್ಸ್ ಹೇಗೆ ಮತ್ತು ಏನಾದ್ರದ್ದು ಪ್ಲ್ಯಾನು ಅಂತ ನೋಡೋಣ ಬನ್ನಿ. ಎಸ್, ಸೊ ಫಸ್ಟ್ ನಾವು ಮಾಡಬೇಕಾಗಿರೋದು ಕರ್ನಾಟಕ ಬೋರ್ಡಿಂದ ಬಂದಿರುವಂಥ ಬ್ಲೂ ಪ್ರಿಂಟ್ನ ನೋಡ್ಕೋಬೇಕು. ಸೊ ದಿಸ್ ಇಸ್ 2025 ಮತ್ತು 2026. ಸೊ 2026 ಆ್ಯಂಡ್ 2027 ಆಲ್ಮೋಸ್ಟ್ ಸೇಮ್ ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಸಿಲೆಬಸ್ ಚೇಂಜ್ ಆಗದೇ ಇದ್ರೆ. ಸೊ ಇಲ್ಲಿ ನೀವು ನೋಡಿದ್ರೆ ನಮ್ಮ ಸೆಕೆಂಡ್ PUC ಮಕ್ಕಳಿಗೆ ದೇರ್ ಆರ್ 10 ಚಾಪ್ಟರ್ಸ್ ಮಕ್ಕಳೇ. ಸೊ ಯಾವ್ಯಾವ ಚಾಪ್ಟರ್ಸ್ ಅಂತ ನೋಡಿದ್ರೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಸೊ ಇದು ಎಲ್ಲನೂ ನಿಮಗೆ ಯಾವ ಸಿಲೆಬಸ್? ಎಸ್ ನೋಡಿ, ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಸೊ ಇದು ಎಲ್ಲನೂ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುವಂಥ ಪಾಸಿಬಿಲಿಟಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದರಲ್ಲೇ ಬರಬೇಕು. ಸೊ ಇದೆರಡು ಬಿಟ್ಟರೆ D&F ಲಾ, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಇದೆರಡು ಚಾಪ್ಟರ್ ಯಾವುದಕ್ಕೆ ಸೇರ್ಕೊಳ್ಳುತ್ತೆ? ಇದೆಲ್ಲನೂ ನಿಮಗೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಎಸ್, ಸೊ ಅದು ಬಿಟ್ಟರೆ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಆಲೋವರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ ಎಲ್ಲರೂ ನಿಮಗೆ ಆರ್ಗಾನಿಕ್ ಕೆಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಸೊ ಈ ಥರ ಚಾಪ್ಟರ್ಸ್ನ ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಸೆಕ್ಷನ್, ಅಂದರೆ ಕ್ವೆಶನ್ ಪೇಪರಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ಕ್ವೆಶನ್ಸು ಎಷ್ಟೆಷ್ಟು ಮಾರ್ಕ್ಸಲ್ಲಿ ವೆಯ್ಟೇಜ್ ಬರೋದು ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಇರಬೇಕು ಮಕ್ಕಳೇ, ಒಂದು. ಎರಡನೇದು, ಸೊ ಹೆಂಗೋ ಇವಾಗ ನಮಗೆ ಒಂದು ಬ್ಲೂ ಪ್ರಿಂಟ್ ಸಿಕ್ತು. ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಕ್ವೆಶನ್ಸ್ ಹೆಂಗೆ ಕೇಳ್ತಾರೆ ಅಂತ ಗೊತ್ತಾಯಿತು. ಇವಾಗ ನಾವು ಹೆಂಗೆ ಪ್ಲ್ಯಾನ್ ಮಾಡೋದು? ವೆರಿ ಸಿಂಪಲ್. ಸೊ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಸ್ಟಡಿ ಹಾರ್ಡ್ ಅಲ್ಲ, ಸ್ಟಡಿ ಸ್ಮಾರ್ಟ್ ಮಕ್ಕಳೇ. ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಸ್ಲೈಡಲ್ಲಿ ನಾನು ಬ್ಲೂ ಪ್ರಿಂಟ್ನ ತೋರಿಸಿದೆ. ಸೊ 70 ಔಟ್ ಆಫ್ 70 ಮಾರ್ಕ್ಸ್ ಬರೋಕ್ಕೆ ನಾವು ಹಾರ್ಡ್ ಸ್ಟಡಿ ಬೇಡ, ಸ್ಮಾರ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಬರುವಂಥ ಸ್ಲೈಡಲ್ಲಿ ನೀವು ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಕೋಪ್ ಅಪ್ ಮಾಡ್ಕೋಬೋದು ಅಂತ ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಓಕೆ, ನಂಬರ್ 1, ಸೊ ಸ್ಟಡಿ ಸ್ಟ್ರಾಟಜಿ. ಸೊ ನೀವು ಓದ್ಕೋವಾಗ ಹೆಂಗೆ ಓದ್ಕೋಬೇಕು? ನಂಬರ್ 1, ರೀಡ್ ಲೈನ್ ಬೈ ಲೈನ್, ಡೋಂಟ್ ಸ್ಕಿಪ್. ಅಂದರೆ NCERTನ ಬೈಬಲ್ ಥರ ಇಟ್ಕೋಬೇಕು. ಸೊ ನಾನು ಬೈಬಲ್ ಅಂದರೆ ಎಲ್ಲ ಥರನೂ ಹೇಳ್ತೀನಿ. ಸೊ ಬೈಬಲ್, ಕುರಾನ್ ಮತ್ತು ಯಾವುದೇ ಒಂದು ಹೋಲಿ ಬುಕ್ಸ್ ಥರ ನಾವು ಹೆಂಗೆ ಒಂದು ರಿಲಿಜನಲ್ಲಿ ಓದ್ತಾರೋ ಅದೇ ಥರ ನೀವು ಇದನ್ನು ಸ್ಕಿಪ್ ಮಾಡ್ದಂಗೆ, ಅಂದರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ನ ನೀವು ಲೈನ್ ಬೈ ಲೈನ್ನ ಓದ್ಕೋಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? NCERT ಸಿಲೆಬಸ್ಸಲ್ಲಿ ಇರುವಂಥ ಚಾಪ್ಟರು ಮತ್ತು ಲೈನ್ಸ್ನ ಒಂದು ಬಿಡ್ದಂಗೆ ಎಲ್ಲಾನು ಪದೇ ಪದೇ ನೆನ್ಪಿಟ್ಕೊಳ್ಳೋದಲ್ಲ, ಓದಿ ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 2, PYQs. ವಾಟ್ ಇಸ್ ದಿಸ್ PYQs? ಪ್ರೀವಿಯಸ್ಲಿ ಆಸ್ಡ್ ಕ್ವೆಶನ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ವಾ? ಒಂದು 10 ವರ್ಷ ಕ್ವೆಶನ್ ಪೇಪರ್ಸ್ ತಗೊಂಡು ನೀವು ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಬರೀ ಜೋಪಾನವಾಗಿ ಇಟ್ಕೊಳ್ಳೋದಲ್ಲ, ಅದರಲ್ಲಿ ಯಾವ್ಯಾವ ಕ್ವೆಶನ್ಸ್ ಹೇಗೆ ರಿಪೀಟ್ ಆಗಿದೆ ಅಂತ ಚಾಪ್ಟರ್ ವೈಸ್ ಅದನ್ನು ನೋಡ್ಕೋಬೇಕು ಮಕ್ಕಳೇ. ಸೊ 10 ವರ್ಷ ಹಿಂದೆ ಅಂದರೆ 10 ವರ್ಷದ ಕ್ವೆಶನ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ 2017 ತಗೋಬೋದು. ಬಟ್ ಕಾನ್ಸೆಪ್ಟ್ ಏನಂದರೆ 2023 ಕೆಮಿಸ್ಟ್ರಿ ಸಿಲೆಬಸ್ ಚೇಂಜ್ ಆಗಿದೆ. ಒಂದು 2-3 ಚಾಪ್ಟರ್ ಎಲಿಮಿನೇಟ್ ಆಗಿದೆ. ಪರವಾಗಿಲ್ಲ, ಯಾವ್ಯಾವ ಚಾಪ್ಟರ್ ಇನ್ಕ್ಲೂಡ್ ಆಗಿದೆಯೋ ಅದರದ್ದು PYQsನ ನಾವು ಸ್ಟಡಿ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಲಾಸ್ಟ್ 10 ಇಯರ್ಸ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಇಯರ್ಸ್ ಆಗುವಂಥ ಪೇಪರ್ಸ್ನ ನೀವು ತಗೊಂಡು ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಮಕ್ಕಳೇ, ಸೊ
ಚಾಪ್ಟರ್ ಪ್ರಯಾರಿಟಿ. ಇವಾಗ ನಮಗೆ 10 ಚಾಪ್ಟರ್ ಇದೆ, 10 ಚಾಪ್ಟರಲ್ಲಿ ಯಾವ್ಯಾವ ಚಾಪ್ಟರ್ಗೆ ಹೈಯೆಸ್ಟ್ ವೆಯ್ಟೇಜ್ ಇದೆ, ಅಂದರೆ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ಸು ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ, ಆ ಕ್ವೆಶನ್ ಯಾವ ಚಾಪ್ಟರ್ಗೆ ಸೇರಿರತ್ತನ್ನ ಕ್ಲಾರಿಟಿ ನಮಗಿರಬೇಕು. ಇಲ್ಲಿ ಒಂದು ಫ್ಯೂ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಸೊ ಕೆಮಿಕಲ್ ಬಾಂಡಿಂಗ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇಲ್ಲಿ ನೀವು ನೋಡ್ಕೋಬೋದು ಸರ್ ಕೆಮಿಕಲ್ ಬಾಂಡಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಲ್ಲ, ಕೆಮಿಕಲ್ ಬಾಂಡಿಂಗ್ ಇಲ್ವೇ ಇಲ್ಲ ಸರ್. ಇಲ್ಲ, ಫಸ್ಟ್ PUC ಚಾಪ್ಟರ್ಲಿದೆ. ಇದು ನಿಮ್ಮ KCET ಕೂಡ ಹೆಲ್ಪ್ ಆಗುತ್ತೆ, ಅರ್ಥ ಆಗ್ತಿದೆಯಲ್ಲ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ, ಕೋಆರ್ಡಿನೇಷನ್ ಕಾಂಪೌಂಡ್, ಕೆಮಿಕಲ್ ಬಾಂಡಿಂಗ್ ಅಥವಾ ಕೆಮಿಕಲ್ ಕೈನೆಟಿಕ್ಸ್ ಕೂಡ ನೀವು ಅರ್ಥ ಮಾಡ್ಕೋಬೋದು ಅಂತ ಅನ್ಕೋಬೋದು, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು, ಸೊ ಈ ಥರ ಹೈ ವೆಯ್ಟೇಜ್ ಚಾಪ್ಟರ್ನ ನೀವು ಫಸ್ಟ್ ಪ್ರಯಾರಿಟಿನ ತಗೊಂಡು, ಸೊ 80% ಆಫ್ ದಿ ಪೇಪರಲ್ಲಿ ಕವರ್ ಆಗುತ್ತೆ. ಸೊ ಜಾಸ್ತಿ ಫೋಕಸ್ ನೀವು ಹೈ ವೆಯ್ಟೇಜ್ ಚಾಪ್ಟರ್ ಕೊಡಬೇಕು. ನಾನು ಇಲ್ಲಿ ಫ್ಯೂ ಎಕ್ಸಾಂಪಲ್ಸ್ ಮಾತ್ರ ತಂದಿದ್ದೀನಿ, ಎಲ್ಲ ಎಕ್ಸಾಂಪಲ್ಸು ತಂದಿಲ್ಲ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಸೊ ನೆಕ್ಸ್ಟು, ಇವಾಗ ನಮಗೆಲ್ಲ ಗೊತ್ತಾಯಿತು ಯಾವ್ಯಾವ ಥರ ಕ್ವಶನ್ಸು ಎಲ್ಲಿಂದ ಬರುತ್ತೆ, ಯಾವ ಚಾಪ್ಟರ್ಗೆ ಹೈಯೆಸ್ಟ್ ವೇಟೇಜ್ ಕೊಡಬೇಕು. ಸೊ ಬ್ಲೂ ಪ್ರಿಂಟ್ ಬಗ್ಗೆನೇ ಒಂದು ಐಡಿಯಾ ಗೊತ್ತಾಯಿತು. ಇವಾಗ ನಾನು ಕೂತ್ಕೊಂಡು ಓದಬೇಕಂದ್ರೆ ನನಗೆ ಹೆಲ್ಪ್ ಬೇಕು. ಸೊ ಹೇಗೆ ಮೆಮರಿ ಹ್ಯಾಕ್ಸ್ ಅಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ತಾ ಬಂದೆ ಗೊತ್ತಾ, ಹೈಲೈಟ್ ಮಾಡಿಕೊಂಡು ಇದನ್ನು ಹೇಗೆ ಮಾಡೋದು. ಅದಕ್ಕೆ ಒಂದು ಎಕ್ಸಾಂಪಲ್ ನೀವು ಏನು ಮಾಡ್ಬೋದು, ಸೊ ಈ ಒಂದು ಇದನ್ನು ಯೂಸ್ ಮಾಡ್ಬೋದು. ನಂಬರ್ 2, ಶಾರ್ಟ್ ನೋಟ್ಸ್ನ ಯೂಸ್ ಮಾಡ್ಕೋಬೋದು, ಡೈಲಿ ರಿವಿಷನ್ಸ್ನ ಯೂಸ್ ಮಾಡ್ಬೋದು, ಮತ್ತು ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಕೋಬೋದು, ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು, ಯಾವ್ಯಾವ ಡೇ ಯಾವ್ಯಾವ ರಿವಿಷನ್ಸ್ ಮಾಡ್ಬೋದು ಅಂತ ಯೂಸ್ ಮಾಡ್ಬೋದು, ಅರ್ಥ ಆಗ್ತಿದ್ದಿಲ್ಲ. ಸೊ ಈ ಥರ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಇದು ಎಲ್ಲನೂ ನೀವು ಫಸ್ಟ್ ಡೇ 1 ಪ್ರಿಪೇರ್ ಆಗಬೇಕು ಮಕ್ಕಳೇ. ಇಲ್ಲಿ ನಾನು ಸ್ವಲ್ಪ ಮಾತ್ರ ತಂದಿದ್ದೀನಿ, ಬಟ್ ದೇರ್ ಆರ್ ಮೆನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಇದೆಲ್ಲ ನಿಮಗೆ ಬೇಕಾದರೆ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ಅದನ್ನ ನಾನು ಲಾಸ್ಟಿಗೆ ಹೇಳ್ತೀನಿ, ಅರ್ಥ ಆಗ್ತಿದೆಯಲ್ಲ. ಸೊ ನೆಕ್ಸ್ಟ್ ಬನ್ನಿ. ಸೊ ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆದ್ವಿ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಎಕ್ಸಾಮ್ ಪೇಪರಲ್ಲಿ ಹೇಗೆ ಎಕ್ಸಾಮ್ನ ಬರೀಬೇಕು. ಸೊ ಫೈನಲ್ ಆಗಿ ಡಿಸೈಡ್ ಆಗೋದು ಇದಲ್ವಾ ಮಕ್ಕಳೇ. ಸೊ ನೀವು ಎಷ್ಟೇ ಓದ್ಕೊಂಡು ರಾತ್ರಿ ಎಲ್ಲ ಕಷ್ಟಪಟ್ಟು ಏನೇ ಎಂತ ಮಾಡಿದ್ರು ಕೂಡ, ಸೊ ಫೈನಲ್ ಆಗಿ ಎಕ್ಸಾಮ್ ಶೀಟಲ್ಲಿ ನೀವು ಏನು ಬರೀತೀರೋ ಅದು ತುಂಬ ಇಂಪಾರ್ಟೆಂಟು. ಸೊ ಒಂದು ಎಕ್ಸಾಮ್ ಪೇಪರ್ ಅಂದರೆ ಒಂದು ವೆಲ್ ಕ್ವಾಲಿಫೈಡ್ 70 to 70 ತೆಗ್ದಿರುವಂಥ ಒಂದು ಮಗುನ ಪೇಪರ್ ತಗೊಂಡು ನೋಡಿದ್ರೆ ಏನೇನಿರುತ್ತೆ, ಅವ್ರು ಹೇಗೆ ಬರೆದಿರ್ತಾರೆ, ಅವರು ಯಾವ ಪ್ರಿನ್ಸಿಪಲ್ನ ಫಾಲೋ ಅಪ್ ಮಾಡಿರ್ತಾರೆ, ಇಷ್ಟೇ ಸಿಂಪಲ್ ಮಕ್ಕಳೇ ನೋಡಿ. ಸೊ ಸ್ಟೆಪ್ ವೈಸ್ ಆನ್ಸರ್ಸ್ ಇರುತ್ತೆ ಅವ್ರ ಶೀಟ್ಸಲ್ಲಿ, ಅದೇ ಥರ ನೀವು ಬರೀಬೇಕು. ನೆಕ್ಸ್ಟು ಹೈಲೈಟೆಡ್ ಕೀವರ್ಡ್ಸ್. ಇವಾಗ ಒಂದು ಥಿಯರಿ ಪಾರ್ಟ್ ಬರೀತಾ ಇದ್ದರೆ ಯಾವ ರಿಯಾಕ್ಷನ್, ಫಾರ್ ಎಕ್ಸಾಂಪಲ್ ರೋಸ್ಮಂಡ್ ರಿಯಾಕ್ಷನ್ ಅಂತ ಎಲ್ಲ ಯೂಸ್ ಮಾಡಿರ್ತೀರಾ, ಅದನ್ನು ಅಂಡರ್ಲೈನ್ ಮಾಡಬೇಕು. ಯಾವುದೋ ಒಂದು ಕ್ಯಾಟಲಿಸ್ಟು, ಅಲ್ಯೂಮಿನಿಯಂ ಕ್ಲೋರೈಡ್ ಯೂಸ್ ಮಾಡಿರ್ತೀರ, ಓಕೆ, ಟ್ರೈಕ್ಲೋರೈಡ್ ಯೂಸ್ ಮಾಡಿರ್ತೀರ, ಓಕೆ, ಆ ಥರ. ಸೊ ಕ್ಯಾಟಲಿಸ್ಟು, ರಿಯಾಕ್ಷನ್ಸು, ಮತ್ತು sp3 sp2 ಹೈಬ್ರಿಡೈಸೇಷನ್, ಆ ಥರ ಒಂದು ಸ್ಪೆಸಿಫಿಕ್ ವರ್ಡ್ಸ್ ಎಲ್ಲ ಬಂದರೆ ನೀವು ಅದನ್ನು ಅಂಡರ್ಲೈನ್ ಮಾಡಬೇಕು. ಸೊ ಫೈನಲಿ ಇನ್ಕ್ಲೂಡ್ ಆಲ್ವೇಸ್ ಯೂನಿಟ್ಸ್. ಅಂದರೆ ನೀವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ಕೆಮಿಕಲ್ ಕನೆಟಿಕ್ಸ್ ಆಗಿರ್ಬೋದು, ಮೊಲಾರಿಟಿ ಪ್ರಾಬ್ಲಮ್ ಏನಾದರೂ ಇರ್ಬೋದು, ಸೊ ಲೀಟರ್ಸು, ಮೋಲ್ ಪರ್ ಲೀಟರ್, ಈ ಥರ ನೀವು SI ಯೂನಿಟ್ಸ್ನ ಹಾಕೋದನ್ನ ಮರಿಬಾರ್ದು. ಇದೆಲ್ಲ ನಿಮಗೆ ಮಾರ್ಕ್ಸ್ನ ಫೆಚ್ ಮಾಡುತ್ತೆ. ಸೊ ನೆಕ್ಸ್ಟ್, ಸೊ ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಅಂದರೆ ಒಂದು ಎಕ್ಸಾಮ್ ಹಾಲಲ್ಲಿ ಕೊಟ್ಟಿರುವಂಥ ಟೈಮ್ನ ಹೇಗೆಲ್ಲ ಯುಟಿಲೈಸ್ ಮಾಡ್ಕೋಬೋದು. ಸೊ ಅಟೆಂಪ್ಟ್ ಈಸಿ ಕ್ವೆಶನ್ಸ್ ಫಸ್ಟ್. ಪೇಪರಲ್ಲಿ ನಿಮ್ಮ ಕ್ವಶನ್ ಪೇಪರ್ ಬಂದಿದ ತಕ್ಷಣ ಕ್ವಶನ್ ಪೇಪರ್ಸ್ನೆಲ್ಲ ನೀವು ಸ್ಟಡಿ ಮಾಡಿದ್ಮೇಲೆ ಯಾವುದು ನಿಮ್ಮ ಕ್ವಶನ್ಗೆ ಈಸಿ ಅನಿಸುತ್ತೋ ಅದನ್ನು ಫಸ್ಟ್ ಅಟೆಂಪ್ಟ್ ಮಾಡ್ತೀರಾ. ನೆಕ್ಸ್ಟು, ಡೋಂಟ್ ಗೆಟ್ ಸ್ಟಕ್ಡ್ ಅಂದರೆ ಮಧ್ಯದಲ್ಲಿ ಯಾವುದೋ ಒಂದು ಆನ್ಸರ್ ನಮಗೆ ಗೊತ್ತಿರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬಾರದು. ಇರುವಂಥ 3 ಅಥವಾ 3 hour 15 minutesನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್, ಕೀಪ್ ಲಾಸ್ಟ್ 10 minutes ಫಾರ್ ರಿವಿಷನ್. ಸೊ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಆನ್ಸರ್ಸ್ನ ಬರ್ದು ಶೀಟಲ್ಲಿ ಕೊನೆಗೆ ಒಂದು 10 ನಿಮಿಷ ಆದರೂ ರಿವಿಷನ್ ಮಾಡೋಕ್ಕೆ ನೀವು ಟೈಮ್ನ ಯೂಸ್ ಮಾಡಿದ್ರೆ ಉಳಿಸ್ಬೇಕು, ಅರ್ಥ ಆಗ್ತಿದ್ದಿಲ್ಲ. ಲಾಸ್ಟ್ ಮಿನಿಟ್ ತನಕ ಪೇಪರ್ನ ನೀವು ಬರೀಬಾರ್ದು. ಬಿಕಾಸ್ 10 minutes ರಿವಿಷನಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ನೀವು ಬಿಟ್ಟರೆ ಅದನ್ನು ನೀವು ಏನು ಮಾಡ್ಕೋಬೋದು, ಸರಿಪಡಿಸ್ಕೋಬೋದು. ಸೊ 10 minutesನ ಉಳಿಸ್ಕೊಂಡು ಅಂದರೆ ಇರಬೇಕು, ಆ ಥರ ನೀವು ಎಕ್ಸಾಮ್ ಆನ್ಸರ್ ಶೀಟ್ಸ್ನ ಬರ್ಕೊಂಡು ಹೋಗಬೇಕು ಮಕ್ಕಳೇ. ಸೊ ಫೈನಲಿ, ಸೊ ಕನ್ಸಿಸ್ಟೆನ್ಸಿ ಈಸ್ ಗ್ರೇಟರ್ ದ್ಯಾನ್ ಇಂಟೆಲಿಜೆನ್ಸ್. ನೋಡಿ, ನಿಮ್ಮ 70 out of 70 ಸ್ಕೋರ್ ಮಾಡೋಕ್ಕೆ ಬರೀ ನಿಮ್ಮ ಇಂಟೆಲಿಜೆನ್ಸ್ ಮಾತ್ರ ವರ್ಕ್ ಆಗಲ್ಲ, ಇಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ಏನು ಮಕ್ಕಳೇ, ದಿನ ಪಡುವಂಥ ಶ್ರಮ, ಅರ್ಥ ಆಗ್ತಿದ್ದಿಲ್ಲ, ದಿನನಿತ್ಯ ಓದಬೇಕು, ಪ್ಲಾನ್ಸು, ಸ್ಟ್ರಾಟಜಿ ಅಂತಾರೆ ಗೊತ್ತಾ, ಈ ಕನ್ಸಿಸ್ಟೆನ್ಸಿ ಮಾತ್ರ ಎಕ್ಸಾಮಲ್ಲಿ 70 out of 70 ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಹೊತ್ತು ನಿಮ್ಮ ಇಂಟೆಲಿಜೆನ್ಸ್ ಅಲ್ಲ ಮಕ್ಕಳೇ. ಸೊ ಎಸ್, ಸೊ ರಿವೈಸ್ 3 times a day. ಸೊ ಇದು ಎಲ್ಲ ಆಪ್ಷನ್ಸ್ ನಾನು ನಿಮಗೆ ಜಸ್ಟ್ ಬಿಟ್
ಅಂದರೆ ಹೆಂಗೆ ಹೇಳಿ, ಒಂದು ದೊಡ್ಡ ಅಕ್ಕಿ ಮುಟ್ಟಲ್ಲಿ ಒಂದೇ ಒಂದು ಅಕ್ಕಿ ಕಾಳು ಇದ್ದಂಗೆ ಇದೆಲ್ಲ ನಾನು ಕೊಡ್ತಿರುವಂಥ ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಆಗ್ತಿದ್ದಿಲ್ಲ. ಸೊ ಹಾಗಾದರೆ ಈ ದೊಡ್ಡ ಅಕ್ಕಿ ಮುಟ್ಟೆಗೆ ನಾನು ಎಲ್ಲಿ ಸರ್ ಹೋಗೋದು, ಅದಕ್ಕೆ ನಾನು ಉತ್ತರ ತಂದಿದ್ದೀನಿ ಮಕ್ಕಳೇ. ಸೊ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಮ್ಮ KCET ಇಂಟಿಗ್ರೇಟೆಡ್ ಪ್ರೋ ಬ್ಯಾಚ್, ದಟ್ ಈಸ್ ವಿಜೇತ KCET ಇಂಟಿಗ್ರೇಟೆಡ್ ಪ್ರೋ ಬ್ಯಾಚ್ನ ಪರ್ಚೇಸ್ ಮಾಡ್ಕೊಳ್ಳಿ ಸಾಕು. ನೀವು ಇದನ್ನು ಪರ್ಚೇಸ್ ಮಾಡ್ಕೊಬಿಟ್ರೆ ಆ ಒಂದು ದೊಡ್ಡ ಅಕ್ಕಿ ಮುಟ್ಟೆ ಅಂತ ಗೊತ್ತಾ, ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಅದು ಎಲ್ಲನೂ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಡೇ ಒನ್ನಿಂದ ಮಕ್ಕಳೇ. ಬರೀ ಒಂದು ವಿಡಿಯೋ ಮಾಡಿಬಿಟ್ಟು ಹೋಗೋದಲ್ಲ. ಸೊ ಅದ್ರಲ್ಲಿ ನಿಮ್ಗೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಮಕ್ಕಳೇ. ಸೊ NCERT ಕೋರ್ ಕಾನ್ಸೆಪ್ಟ್ ಸಿಗುತ್ತೆ, ಡೈಲಿ KCET ಪ್ರಾಕ್ಟೀಸ್ ಸೆಷನ್ ಸಿಗುತ್ತೆ ಇನ್ಕ್ಲೂಡೆಡ್ ವಿತ್ ಬೋರ್ಡ್ಸ್. ನೆಕ್ಸ್ಟು PYQs ವಿತ್ ಸೊಲ್ಯೂಷನ್ಸ್, ಆ 10-year PYQs ಅಂತ ಹೇಳಿದ್ವಿ ಗೊತ್ತಾ, ಆ ಕ್ವೆಶನ್ಸ್ನ ನಾವು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ನೆಕ್ಸ್ಟ್ 24x7 AI ಡೌಟ್ ಸಪೋರ್ಟ್, ಅಂದರೆ ನಾವು ನಮ್ಮ ಆ್ಯಪಲ್ಲಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಅರ್ಥ ಆಗ್ತಿದ್ದಿಲ್ಲ, ನಮ್ಮ ಆ್ಯಪಲ್ಲಿ ನಿಮಗೆ 24x7 ಇರ್ತೀವಿ. ಓಕೆ, IT ಸಪೋರ್ಟ್ ಅಂತ ಅನ್ಕೋಣ. ಓಕೆ, IT ಸಪೋರ್ಟ್ 24x7 IT ಸಪೋರ್ಟ್ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ನೆಕ್ಸ್ಟ್ ಫೈನಲಿ, ಸೊ ಇನ್ನೇನು ಬೆನಿಫಿಟ್ಸ್ ಸರ್, ಇನ್ನೂ ಬೆನಿಫಿಟ್ಸ್ ಇದೆ ಈ ಪ್ರೋ ಬ್ಯಾಚಲ್ಲಿ. ಸೊ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಟೆಸ್ಟ್ PYQs ವಿತ್ ಸೊಲ್ಯೂಷನ್ಸ್. ಸೊ ಒಂದು ಕಾನ್ಸೆಪ್ಟ್ ಆದಮೇಲೆ ನಿಮಗೆ PYQsನ ಸಪೋರ್ಟ್ ಮಾಡ್ತೀವಿ ಮತ್ತು ಸೊಲ್ಯೂಷನ್ಸ್ನ ಕೊಡ್ತೀವಿ. ಓಕೆ, ನೀವು ಎಲ್ಲಿದ್ದೀರಾ, ನೀವು ಎಷ್ಟು ಓದ್ಕೊಂಡಿದ್ರೆಲ್ಲ ಸಿಗುತ್ತೆ. ಸೊ 24x7 AI ಡೌಟ್ಸ್ ಅನ್ನೋ ಬದಲು ನಾವು ಆ್ಯಸ್ ಅ ಲೆಕ್ಚರರ್ಸ್ ಆಗಿ ನಾವು ಬರ್ತೀವಿ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. 24x7 ಲೆಕ್ಚರರ್ಸ್ ಆಗಿ ನಾವು ಬರ್ತೀವಿ, ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ 1:1 ಮೆಂಟರ್ಶಿಪ್ ಕ್ವೆಶನ್ ಬ್ಯಾಂಕ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ 1-on-1 ಕಾನ್ವರ್ಸೇಷನ್ ಇರುತ್ತೆ ಈ ಪ್ರೋ ಬ್ಯಾಚಲ್ಲಿ, ಅರ್ಥ ಆಗ್ತದೆ. ಈ ಪ್ರೋ ಬ್ಯಾಚಲ್ಲಿ 1:1 ಕಾನ್ವರ್ಸೇಷನ್. ಸೊ ಮಗು ಜೊತೆ ಒಂದು OLF ಕೂತ್ಕೊಂಡು ಅವ್ರಿಗೆ ಏನು ಕಷ್ಟ ಇದೆ ಅಂತ ನಾವು ಡಿಸ್ಕಸ್ ಮಾಡ್ತೀವಿ, ಯಾಕೆ ಮಾರ್ಕ್ಸ್ ಕಮ್ಮಿ ಬರ್ತಿದೆ, ಸೊ ಅವ್ರು ಏನು ಪ್ಲ್ಯಾನ್ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಡನ್ 1-on-1 ಮಕ್ಕಳೇ. ಮತ್ತು ಕ್ವೆಶನ್ ಬ್ಯಾಂಕ್ ಏನಂತ ಕೇಳಿದ್ರೆ, ನಮ್ಮ PU ಬೋರ್ಡಿಂದ ವರ್ಷ ಒಂದಷ್ಟು ಕ್ವೆಶನ್ ಬ್ಯಾಂಕ್ಸ್ ರಿಲೀಸ್ ಮಾಡ್ತಾರೆ. ಆ ಕ್ವೆಶನ್ ಬ್ಯಾಂಕ್ಸಲ್ಲಿರುವಂಥ ಎಲ್ಲ ಕ್ವೆಶನ್ಸ್ಗೂ ನಾವು ಸೊಲ್ಯೂಷನ್ ಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತೀವಿ ಮಕ್ಕಳೇ. ಸೊ ಈ ಕ್ವೆಶನ್ ಬ್ಯಾಂಕ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಕ್ವೆಶನ್ ಬ್ಯಾಂಕ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ತುಂಬ ಕಷ್ಟ. ಬಟ್ ನಮ್ಮ PUC ಪರೀಕ್ಷೆ ವಿಜೇತ KCET ಇಂಟಿಗ್ರೇಟೆಡ್ ಪ್ರೋ ಬ್ಯಾಚಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಎಲ್ಲ ಕ್ವೆಶನ್ಸ್ PU ಬೋರ್ಡಿಂದ ಏನು ರಿಲೀಸ್ ಮಾಡಿದಾರೋ ಅಷ್ಟು ಕ್ವೆಶನ್ಗೂ ನಾವು ಆನ್ಸರ್ನ ಸಾಲ್ವ್ ಮಾಡಿ ನಿಮಗೆ ನಾವು ಅದು ಕೊಡ್ತೀವಿ, ಸೊ ನಿಮ್ಗೆ ಯೂಸ್ ಆಗಲಿ ಅಂತ. ಸೊ ಫೈನಲಿ ಸ್ಪೆಷಲ್ ಇಂಟ್ರಾಕ್ಷನ್, ಡೌಟ್ ಸಾಲ್ವಿಂಗ್ ಆ್ಯಂಡ್ ಕರಿಯರ್ ಗೈಡೆನ್ಸ್. ಸೊ ಬರೀ ನಿಮ್ಮ PUC ಬಗ್ಗೆ ಮಾತ್ರ ಅಲ್ಲ ಮಕ್ಕಳೇ. ಸೊ PU ಆದಮೇಲೆ ಯಾವ್ಯಾವ ಸ್ಟ್ರೀಮ್ಸ್ಗೆ ನೀವು ಹೋಗ್ಬೋದು, ವಾಟ್ ಆರ್ ದ ಬೆಟರ್ ಚಾನ್ಸಸ್ ನಿಮಗೆ ಸಿಗುತ್ತೆ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು. ಸೊ ಇದರಲ್ಲಿ ಯಾವ್ಯಾವ ಫೀಲ್ಡ್ನ ನೀವು ಚೂಸ್ ಮಾಡ್ಬೋದು ಅಂತ ಕರಿಯರ್ ಗೈಡೆನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇದು ಒಂಥರ ಹೋಲ್ಸಮ್ ಪ್ಯಾಕೇಜ್ ಇದ್ದಂಗೆ, ಯಾವುದು ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಪ್ರೋ ಬ್ಯಾಚಸ್ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಈ ಕೊಟ್ಟಿರುವಂಥ ನಂಬರ್ಗೆ 9611265028ಗೆ ಒಂದು ಮಿಸ್ ಕಾಲ್ ಒಂದು ಕೊಡಿ ಮಕ್ಕಳೇ, ಸಾಕು. ನಮ್ಮ ಟೀಮ್ ನಿಮ್ಮೊಟ್ಟಿಗೆ ಹೇಗೆ ಪರ್ಚೇಸ್ ಮಾಡೋದು ಅಂತ ಹೆಲ್ಪ್ ಮಾಡ್ತಾರೆ, ಅರ್ಥ ಆಗ್ತಿದ್ದಿಲ್ಲ. ಸೊ ಅದೇ ಥರ ವಿಜೇತ KCET ಇಂಟಿಗ್ರೇಟೆಡ್ ಮಕ್ಕಳೇನಾದರೂ ಈ ಪ್ರೋ ಬ್ಯಾಚ್ಗೆ ಸೇರ್ಕೋಬೇಕಾದ್ರೆ ನೀವು ಅಷ್ಟೇ 9611265028ಗೆ ಒಂದು ಮಿಸ್ ಕಾಲ್ನ ಕೊಡಿ ಮಕ್ಕಳೇ. ನಮ್ಮ ತಂಡ ನಿಮ್ಮೊಟ್ಟಿಗಿದ್ದು ನಿಮ್ಗೆ ಬೇಕಾಗಿರೋದನ್ನ ಹೆಲ್ಪ್ ಮಾಡುತ್ತೆ, ಅರ್ಥ ಆಗ್ತಿದ್ದಿಲ್ಲ. ಸೊ ಈ ಒಂದು ಗೋಲ್ಡನ್ ಚಾನ್ಸ್ನ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳೇ. ಸೊ ನಿಮ್ಮ ಪೇಪರಲ್ಲಿ 70/70 ಬರಬೇಕಂದ್ರೆ ನೀವು ಈಗಲೇ ಆ್ಯಕ್ಟ್ ಮಾಡಬೇಕು, ಶುರು ಮಾಡಬೇಕು. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಬರೀ 70/70 ಅಲ್ಲ ಮಕ್ಕಳೇ, ನಿಮ್ಮ ಕರಿಯರ್ ಗೈಡೆನ್ಸ್ ಕೂಡ. ಸೊ 1-on-1 ಇಂಟ್ರಾಕ್ಷನ್ ಯಾವ ಪ್ಲ್ಯಾಟ್ಫಾರ್ಮ್ ಇದನ್ನು ಕೊಡಲ್ಲ. ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಬೇಗ ನಮ್ಮ ಬ್ಯಾಚಸ್ಗೆ ಸೇರ್ಕೊಳ್ಳಿ. ನಿಮ್ಮ 70/70 ಜರ್ನಿನ ಈಗಲೇ ಶುರು ಮಾಡಿ ಮಕ್ಕಳೇ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.